ಸಮಸ್ತ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನೊಂದು ಸಂಚಿಕೆಯಲ್ಲಿ ಬಹಳಷ್ಟು ಉಪಯುಕ್ತಕರವಾದಂತಹ ಒಂದು ವಶೀಕರಣ ತಂತ್ರವನ್ನ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ. ಈ ಒಂದು ವಶೀಕರಣ ತಂತ್ರ ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಾದ್ರೆ ಬಹಳ ಸುಲಭ ವೀಕ್ಷಕರೇ. ಒಂದು ವಶೀಕರಣ ತಂತ್ರವನ್ನ ಮಾಡೋದು, ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. ಕೇವಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ, ನಿಮ್ಮ ಪ್ರೀತಿಯನ್ನ ನೀವು ಕಳೆದುಕೊಂಡಿದ್ರೆ, ನಿಮ್ಮ ಜೀವನದಲ್ಲಿ ಅದನ್ನ ಮತ್ತೆ ಪಡೆಯೋದಕ್ಕೆ ಮಾತ್ರ ಇದನ್ನ ಉಪಯೋಗಿಸಿ ವೀಕ್ಷಕರೇ. ಬಹಳಷ್ಟು ಉಪಯುಕ್ತಕರವಾದಂತಹ ಒಂದು ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನೀವು ತಿಳ್ಕೊಳ್ತೀರಾ. ಈ ಒಂದು ವಶೀಕರಣ ಯಾವ ರೀತಿ ಮಾಡೋದು, ಖಂಡಿತ ಒಂದು ವಶೀಕರಣ ಮಾಡಿದ್ರೆ ವಶೀಕರಣ ಸಾಧ್ಯ ಆಗುತ್ತಾ, ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ 2 ನಿಂಬೆ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ. 2 ನಿಂಬೆ ಹಣ್ಣನ್ನ ಈ ರೀತಿಯಾಗಿ ಸಂಪೂರ್ಣವಾಗಿ ಕಟ್ ಮಾಡ್ಕೊಳ್ಳಿ. ಹಾಗೂ ಸಂಪೂರ್ಣವಾಗಿ ಕಟ್ ಮಾಡಿದ ನಂತರದಲ್ಲಿ 2 ಮೊಳೆಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಚುಚ್ಚಿಕೊಳ್ಳಿ ವೀಕ್ಷಕರೇ. ಮಧ್ಯದಲ್ಲಿ ಚುಚ್ಕೊಳ್ಳಿ, ಆಯ್ತಾ? ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಚುಚ್ಕೋಬೇಕು ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಚುಚ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ ಒಂದು ವಶೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಶೀಕರಣವನ್ನ ಬಹಳಷ್ಟು ಸುಲಭ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಏನ್ ಮಾಡ್ಬೇಕಂದ್ರೆ, ಒಂದು ಪುರುಷ ಇನ್ನೊಂದು ಸ್ತ್ರೀ ಅಂತ ಹೇಳಿ ಭಾವಿಸಿಕೊಂಡು ಇದಕ್ಕೆ ಒಂದು ವಶೀಕರಣ ಮಾಡಬೇಕು. ಏನ್ ಮಾಡ್ಬೇಕು ಮೊದಲಿಗೆ ಅಂದ್ರೆ, ಒಂದು ಸ್ವಲ್ಪ ಕುಂಕುಮವನ್ನ ಸಮರ್ಪಣೆ ಮಾಡ್ಕೊಳ್ಬೇಕು. 2ಕ್ಕೂ ಕೂಡ ಕುಂಕುಮವನ್ನ ಸಮರ್ಪಣೆಯನ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಸಿನದ ಸಮರ್ಪಣೆಯನ್ನ ಕೂಡ ನೀವು ಮಾಡ್ಕೊಳ್ಳಿ ವೀಕ್ಷಕರೇ. ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಒಂದು ವಶೀಕರಣ ತಾಯ್ತ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ, ಆಯ್ತಾ? ಈ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ಒಂದು ತಾಯ್ತವನ್ನ ನೀವು ತಗೋಬೇಕಾಗ್ತದೆ ವೀಕ್ಷಕರೇ. ಒಂದು ತಾಯ್ತವನ್ನ ತೆಗೆದುಕೊಂಡು ಹಾಗೆ ಒಂದು ಈ ರೀತಿಯಾಗಿರ್ತಕ್ಕಂಥ ತಗಡನ್ನ ಕೂಡ ನೀವು ತಗೋಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ತಗಡಿನ ಮೇಲೆ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರ ಹೆಸರನ್ನ ಬರೆದು ಮಮ ವಶಂ ಅಂತ ಹೇಳಿ ಇನ್ನೊಂದು ಮೊಳೆಯ ಸಹಾಯದಿಂದ ಬರೆದುಕೊಳ್ಳಿ ವೀಕ್ಷಕರೇ. ಅವರ ಹೆಸರನ್ನ ಬರೆದು, ಸ್ತ್ರೀ ಹೆಸರನ್ನ ಬರೆದು ಮಮ ವಶಂ ಅಂತ ಹೇಳಿ ಬರ್ಕೊಳ್ಳಿ. ಈ ರೀತಿಯಾಗಿ ಬರೆದ್ರೆ ಸಾಕು, ಖಂಡಿತವಾಗ್ಲೂ ಕೂಡ ಅವರು ನಿಮ್ಗೆ ವಶೀಕರಣ ಆಗ್ತಾರೆ, ಆಯ್ತಾ? ಸ್ತ್ರೀ ಮಮ ವಶೀಕರಣಂ ಅಂತ ಹೇಳಿ, ವಶೀಕರಣ ಅಂತ ಹೇಳಿ ಈ ರೀತಿಯಾಗಿ ಬರೆದುಕೊಳ್ಳಿ ವೀಕ್ಷಕರೇ. ಬರೆದುಕೊಂಡ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನ ಈ ರೀತಿಯಾಗಿ ಮಡಚಿಕೊಂಡು ಆ ತಾಯ್ತದೊಳಗಡೆ ಸೇರಿಸ್ಕೊಳ್ಳಿ, ಆಯ್ತಾ? ಸೇರಿಸ್ಕೊಂಡ ನಂತರದಲ್ಲಿ ಆ ತಾಯ್ತವನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಆ ತಾಯ್ತವನ್ನ ನೀವು ನಿಮ್ಮ ಬಲಗೈಯಲ್ಲಿ ಧರಿಸಿಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಧರಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಾರಿಗೂ ಕೂಡ ಸೋಲ್ ಎನ್ನುವುದು ಇರುವುದಿಲ್ಲ. ಅವರು ನಿಮ್ಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ. ಈ ರೀತಿಯಾಗಿ ನೋಡಿ, ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿಯಾಗಿ ನಾನು ಸೇರಿಸಿದ್ದೇನೆ ಅಂದ್ಬಿಟ್ಟು. ನೋಡಿ, ಈ ರೀತಿಯಾಗಿ ಇದರೊಳಗಡೆ ಇದೆ, ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಸೇರಿಸ್ಕೊಳ್ಳಿ ವೀಕ್ಷಕರೇ ತಾಯ್ತವನ್ನ. ಖಂಡಿತವಾಗ್ಲೂ ಕೂಡ ಅವ್ರು ನಿಮ್ಗೆ ವಶೀಕರಣ ಆಗ್ತಾರೆ, ಆಯ್ತಾ? ವಶೀಕರಣ ಮಾಡಿಕೊಂಡ ನಂತರದಲ್ಲಿ ಇದನ್ನ ಏನ್ ಮಾಡ್ಬೇಕಂದ್ರೆ, 3 ದಾರಿ ಸೇರುವ, ಅಂದ್ರೆ ಪುರುಷ ಅಂತ ನಾವು ಭಾವಿಸಿ ಒಂದು ಮಾಡಿರ್ತೀವಲ್ಲ, ಅದನ್ನ 3 ದಾರಿ ಸೇರುವ ಜಾಗದಲ್ಲಿ ಇಡಬೇಕು. ಇನ್ನೊಂದನ್ನ ಒಂದು ಸ್ಮಶಾನದಲ್ಲಿ ಹೂತು ಹಾಕಿ ಬರಬೇಕಾಗ್ತದೆ ವೀಕ್ಷಕರೇ. ಹಾಗೂ ಇದನ್ನ ನಿಮ್ಮ ಬಲಗೈಗೆ ಕಟ್ಕೊಳ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ 3 ದಿನದಲ್ಲಿ ಅವರು ನಿಮ್ಗೆ ವಶೀಕರಣ ಆಗ್ತಾರೆ. 3 ದಿನದಲ್ಲಿ ವಶೀಕರಣ ಆಗೋದು ಖಂಡಿತ ವೀಕ್ಷಕರೇ, ಆಯ್ತಾ? ಈ ಒಂದು ತಂತ್ರವನ್ನ ಪ್ರತಿದಿನ ಪ್ರತಿದಿನ ನೀವು ಮಾಡಬೇಕಾಗ್ತದೆ. 3 ದಿನಗಳವರೆಗೂ ಈ ತಾಯ್ತವನ್ನ ಬದಲಾಯಿಸಿಕೊಂಡು ಹೋಗ್ಬೇಕಾಗ್ತದೆ. 3 ದಿನಗಳ ಕಾಲ ಈ ರೀತಿಯಾಗಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ. ಹಾಗೂ ಇದನ್ನ ಮಾಡೋದಕ್ಕೆ ಸೂಕ್ತವಾದ ದಿನ ಅಂದ್ರೆ ಒಂದು ಅಮಾವಾಸ್ಯ ದಿನ ಮಾತ್ರ ಇದನ್ನ ಪ್ರಯೋಗಿಸಿಕೊಳ್ಳಬೇಕಾಗ್ತದೆ ವೀಕ್ಷಕರೇ. ಅಮಾವಾಸ್ಯೆ 3 ದಿನ ಅಂದ್ರೆ ತೃತೀಯ ದಿನಕ್ಕೆ ಅವ್ರು ನಿಮ್ಗೆ ವಶೀಕರಣ ಆಗಿರ್ತಾರೆ. ಅವ್ರು ನೀವು ಹೇಳಿದರಿಗೆ ರೀತಿ ಕೇಳ್ತಾರೆ, ಕರದಲ್ಲಿಗೆ ಬರ್ತಾರೆ ವೀಕ್ಷಕರೇ. ಬಹಳಷ್ಟು ಶಕ್ತಿಶಾಲಿ ವಶೀಕರಣವನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ಇವತ್ತೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮಗೆ ಒಂದೇ ಒಂದು ಕೈಯಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಪರಿಹಾರವನ್ನ ಪಡ್ಕೊಳ್ಳೋದು ವೀಕ್ಷಕರೇ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.